ದೀಪಾವಳಿ ಹಬ್ಬ ಇನ್ನೇನು ದೂರವಿಲ್ಲ. ಹಬ್ಬಕ್ಕೆ ಬೇಕಾದ ತಯಾರಿ ಈಗಲಿಂದಲೇ ಶುರುವಾಗಿರುತ್ತದೆ. ದೀಪಾವಳಿ ಅಂದ್ರೆ ಎಲ್ರೂ ಮೊದಲು ಆದ್ಯತೆ ಕೊಡೋದು ದೀಪಗಳಿಗೆ. ಹಣತೆಗಳನ್ನ ತಂದು ಎಣ್ಣೆ ಹಾಕಿ ಮನೆಯ ಮುಂಭಾಗದಲ್ಲಿ ದೀಪಗಳನ್ನ ಹಚ್ಚೋದೇ ಸಡಗರ. ಆದ್ರೆ ಸಿಂಪಲ್ ಆದ ಮಣ್ಣಿನ ಹಣತೆಗಳಲ್ಲಿ ದೀಪ ಹಚ್ಚಿದ್ರೇ ಅದೆಷ್ಟೋ ಚಂದ. ಅವುಗಳ ಬದಲಾಗಿ ಕ್ಯಾಂಡಲ್ಗಳಿಗೆ ಅಲಂಕಾರ ಮಾಡಿದ್ರೆ ಹೇಗಿರುತ್ತೆ? ಹಾಗಾದ್ರೆ ಕಲರ್ಫುಲ್ ಆದ ಕ್ಯಾಂಡಲ್ಗಳಿಗೆ ಅಲಂಕಾರ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ದೀಪಾವಳಿ ದಿಯಾ ಎಲ್ಲ ಮಟೀರಿಯಲ್ಲು ಮಾಡಬಹುದು. ವುಡನ್, ಗ್ಲಾಸ್, ಮೆಟಲ್, ಮಾರ್ಬಲ್. ಬನ್ನಿ ನಾವೀಗ ಸ್ವಲ್ಪ ವುಡನ್ ದಿಯಾನು ಮಾಡೋಣ. ದೀಪ ಡೆಕೋರೇಷನ್ಗೆ ಬೇಕಾಗಿರೋ ಸಾಮಗ್ರಿಗಳು: MDF ಕಟ್ಟಿಂಗ್ ಡಿಸೈನ್, ಹಾಫ್ ಪರ್ಲ್, ಟೀ ಲೈಟ್ ಕ್ಯಾಂಡಲ್, ಫ್ಯಾಬ್ರಿಕ್ ಕಲರ್, ಗ್ಲಿಟರ್, ಬ್ರಷ್, ಟೀ ಲೈಟ್ ಸ್ಟ್ಯಾಂಡ್ ಮತ್ತು ವೈಟ್ ಗ್ಲೂ. ಮೊದಲಿಗೆ MDF ಕಟ್ಟಿಂಗ್ನ ತಗೊಂಡು ನಿಮಗೆ ಯಾವ ಕಲರ್ ಇಷ್ಟ ಇದೆ, ಗ್ರೀನ್, ಬ್ಲೂ, ವೈಟ್, ಯೆಲ್ಲೋ, ಯಾವುದೇ ಕಲರಿಂದ ಬ್ರಷಿಂದ ಆರಾಮಾಗಿ ಸ್ಟ್ರೇಟ್ ಕಲರ್ ಹಾಕಬೇಕು. ಕಲರ್ ಹಾಕಿ 15 ಮಿನಿಟ್ಸ್ ಡ್ರೈ ಆಗ್ಲಿಕ್ಕೆ ಬಿಡಬೇಕು. ಅದು ಇದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾನು ಹಾಫ್ ವೈಟ್ ಪರ್ಲ್ಸ್ ತಗೊಂಡಿದ್ದೀನಿ. ವೈಟ್ ಗ್ಲೂ ಇಂದ ನಮಗೆ ಡಿಸೈನಲ್ಲಿ ಇದು ಅಂಟಿಸ್ಬೇಕು. ಅದು ರೌಂಡಾಗಿ ಅಂಟಿಸಿದ್ರೆ ಕ್ಲೀನಾಗಿ ನೀಟ್ ಕಾಣುತ್ತೆ. ಈಗ ವೈಟ್ ಗ್ಲೂ ಎಲ್ಲ ಕಡೆ ಹಾಕಿಬಿಟ್ಟು ಹಾಫ್ ಪರ್ಲು ಸೆಂಟ್ರಲ್ಲಿ ಇಡಬೇಕು. ಹಾಫ್ ಪರ್ಲ್ ರೌಂಡಾಗಿ ಅಂಟಿಸ್ಮೇಲೆ ಟೀ ಲೈಟ್ ಹೋಲ್ಡರ್ನು ಸೆಂಟ್ರಲಲ್ಲಿ ಇಡಬೇಕು. ಇದಕ್ಕೆ ಅಂಟಿಸೋಕ್ಕೆ ಪುನಃ ವೈಟ್ ಗ್ಲೂ ತಗೋಬೇಕು. ಟೀ ಲೈಟ್ ಹೋಲ್ಡರ್ಗೆ ವೈಟ್ ಗ್ಲೂ ಹಾಕಿ MDFದು ಮುತ್ತ ಹಾಕಿದ್ದೀವಲ್ಲ ಇದನ್ನು ಸೆಂಟ್ರಲಲ್ಲಿ ಇಡಬೇಕು. ಟೀ ಲೈಟ್ ಅಂಟಿಸಿದ ಮೇಲೆ ಈಗ ಸ್ವಲ್ಪ ಗ್ಲಿಟರ್ ಮಾಡೋಣ. ಅದಕ್ಕೆ ಗ್ಲಿಟರ್ ತಗೊಂಡು ಸುತ್ತ ಗ್ಲಿಟರ್ ಹಾಕಬೇಕು ಕಟ್ಟಿಂಗ್ ಮೇಲೆ. ಯಾವ ಕಲರ್ ಗ್ಲಿಟರ್ ನಿಮಗೆ ಇಷ್ಟ ಅದು ಹಾಕ್ಬೋದು. ಬ್ಲೂ, ರೆಡ್, ವೈಟ್ ಈ ಥರ ಗ್ಲಿಟರ್ ಹಾಕಿದ್ರೆ ಅದಕ್ಕೆ ಶೈನ್ ಬರ್ತದೆ. ಈ ಗ್ಲಿಟರು ಫುಲ್ ಆಲ್ ದ ಸ್ಕ್ಯಾಲಪ್ಸ್ಗೆ ಹಾಕ್ಕೋಬೇಕು. ಗ್ಲಿಟರ್ ಕಂಪ್ಲೀಟ್ ಆದಮೇಲೆ ಡ್ರೈ ಆಗಬೇಕು. ಆಮೇಲೆ ಟೀ ಲೈಟ್ನ ಸೆಂಟ್ರಿಗೆ ಇಡಿ. ದೀಪದ ಅಲಂಕಾರ ರೆಡಿ ಆಯಿತು. ನಾವು ದೀಪಗಳನ್ನು ಅನೇಕ ರೀತಿಯಿಂದ ಡೆಕೋರೇಟ್ ಮಾಡ್ಬೋದು. ಡೆಕೋರೇಷನ್ಗೆ ನಾವು ಹಾಫ್ ಪರ್ಲ್, ಗ್ಲಿಟರ್, ಕಲರ್, ಫೋಮ್ ಶೀಟ್, ಮಿರರ್ಸ್ ಅದೆಲ್ಲ ಉಪಯೋಗಿಸಬಹುದು. ಉಪಯೋಗಿಸಿ ನಮಗೆ ಯಾವ ಡಿಸೈನ್ ಕಲರ್ ಇಷ್ಟ ಆಗುತ್ತೆ ಆ ಥರ ಡೆಕೋರೇಟ್ ಮಾಡ್ಬೋದು. ನಾನು ಅರೌಂಡ್ 50 ಡಿಸೈನ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಈ ಥರ ನಾವು ಡಿಫ್ರೆಂಟ್ ಡಿಸೈನ್ಸ್ ದೀಪಗಳನ್ನು ಮಾಡಬಹುದು. ನನ್ನ ಫ್ರೀ ಟೈಮಲ್ಲಿ ದಿಸ್ ಈಸ್ ವಾಟ್ ಐ ಕ್ರಿಯೇಟ್. ಕುಂದನ್ ಸ್ಟೋನ್ಸ್ ಇರುತ್ತೆ, ಅದನ್ನು ಗ್ಲಿಟರ್ ಪೇಪರ್ ಯೂಸ್ ಮಾಡಿ ಈ ಥರ ಡೆಕೋರೇಷನ್ ಕ್ರಿಯೇಟ್ ಮಾಡಬಹುದು. ಬ್ಯಾಂಗಲ್ಸ್ ಯೂಸ್ ಮಾಡಿ ಈ ಥರ ದೀಪ ಕ್ರಿಯೇಟ್ ಮಾಡ್ಬೋದು. ಮುತ್ತಿನ ಬ್ಯಾಂಗಲ್ ತೊಗೋಬೋದು, ಪ್ಲೇನ್ ಬ್ಯಾಂಗಲ್ ತೊಗೋಬೋದು. ಯಾವುದೇ ಬ್ಯಾಂಗಲ್ ಯೂಸ್ ಮಾಡಿ ಈ ಥರ ದೀಪ ಕ್ರಿಯೇಟ್ ಆಗುತ್ತೆ. ಎಲ್ಲರ ಮನೆಯಲ್ಲಿ ಟೈಲ್ಸ್ ಇರುತ್ತಲ್ವ, ಗ್ರಾನೈಟ್ ಪೀಸು. ನೆಲವನ್ನು ಸೇಫಾಗಿ ಇಟ್ಕೊಂಡು ಆಯಿಲ್ ಹೊರಗೆ ಬರಬಾರ್ದು. ಆ ಥರ ಮಣ್ಣಿನ ದೀಪ ಟೈಲ್ ಮೇಲೆ ಅಂಟಿಸ್ಬಿಟ್ಟು ಈ ಥರ ದೀಪನೂ ನಾವು ಕ್ರಿಯೇಟ್ ಮಾಡಬಹುದು. ಇದು ಒಂದು MDFದು ಡಿಫ್ರೆಂಟ್ ಡಿಸೈನು. ಇದನ್ನು ಸಿಂಪಲ್ಲಾಗಿ ಡಿಸೈನ್ ಮಾಡಿ ಯಾವ ಕಲರು ಕೊಟ್ಟು ಟೀ ಲೈಟ್ ಇಟ್ಬಿಟ್ಟು ಈ ಥರ ಕ್ರಿಯೇಟ್ ಮಾಡಬಹುದು. ಇದು ಪುನಃ ಡಿಫ್ರೆಂಟ್ ಕಲರ್ ಫೋಮ್ ಯೂಸ್ ಮಾಡಿ ಜರಿ ಬುಟ್ಟ ಯೂಸ್ ಮಾಡಬೇಕು. ಮತ್ತು ಈ ಥರ ಕ್ಯಾಂಡಲ್ಸ್ ಇಟ್ಬಿಟ್ಟು ಈ ಥರ ಕ್ರಿಯೇಟ್ ಆಗುತ್ತೆ. ಈ ಥರ ಡಿಫ್ರೆಂಟಾಗಿ ದೀಪಗಳನ್ನು ಡೆಕೋರೇಟ್ ಮಾಡಿ ಈ ರೀತಿ ಡಿಫ್ರೆಂಟ್ ಮಟೀರಿಯಲ್ ಯೂಸ್ ಮಾಡಿಬಿಟ್ಟು ಬರೋ ಹಬ್ಬ ದೀಪಾವಳಿಗೆ ನಾವು ಡಿಫ್ರೆಂಟಾಗಿ ದೀಪಗಳನ್ನು ಕ್ರಿಯೇಟ್ ಮಾಡಬಹುದು.
ಈ ಥರ ಡಿಫ್ರೆಂಟ್ ದೀಪಗಳನ್ನು ಡಿಫ್ರೆಂಟ್ ರೀತಿ ಅರೇಂಜ್ ಮಾಡಿ ದೀಪಾವಳಿ ಹಬ್ಬಕ್ಕೆ ಖುಷಿಯಾಗಿ ಆಚರಿಸಿ. ಸರಳವಾದ ಕ್ಯಾಂಡಲ್ಸ್ಗೆ ಹೀಗೆ ಕಲರ್ಫುಲ್ ಆಗಿ ಡಿಸೈನ್ ಮಾಡಬಹುದು. ಇದನ್ನ ನೋಡಿದ್ರೆ ನಿಮಗೂ ಕೂಡ ಟ್ರೈ ಮಾಡಬೇಕು ಅಂತ ಅನಿಸ್ತಾ ಇದೆ ಅಲ್ವಾ? ಹಾಗಾದ್ರೆ ಮತ್ಯಾಕ್ ತಡ, ಈ ಬಾರಿ ದೀಪಾವಳಿ ಹಬ್ಬಕ್ಕೆ ನೀವು ಕೂಡ ಅಲಂಕಾರ ಮಾಡಿ ಡಿಫ್ರೆಂಟ್ ಆಗಿ ಹಬ್ಬ ಆಚರಿಸಿ, ಮನೆಗೆ ಬರುವ ಅತಿಥಿಗಳನ್ನ ಆಕರ್ಷಿಸಿ.